ಪೊಲೀಸ್ ಕಸ್ಟಡಿಯಲ್ಲಿ ಚಿನ್ನ ಸ್ಮಗ್ಲಿಂಗ್ ಕೇಸ್ ಆರೋಪಿ ನಟಿ ರನ್ಯಾ ಮತ್ತೆ ಬರಪನ ಅಗ್ರಹಾರದ ಜೈಲಿಗೆ. ರನ್ಯಾ ಹಿಂದಿದ್ಯಾ ದೊಡ್ಡ ಜಾಲ, ಆ ಇಬ್ಬರು ಸಚಿವರ ಕೈವಾಡವಿದೆ ಎಂದು ಬಿಜೆಪಿ ಆರೋಪಿಸಿದ್ದೇಕೆ? ಈ ಸುದ್ದಿಗಳನ್ನು ನೋಡೋಣ ರನ್ಯಾ ಜಾಲ ನ್ಯೂಸ್ ಟಾಪ್ 9 ನಲ್ಲಿ. ದುಬೈನಿಂದ ಚಿನ್ನ ಅಕ್ರಮ ಸಾಗಾಟ ಕೇಸ್ನಲ್ಲಿ ಲಾಕ್ ಆಗಿರುವ ರನ್ಯಾ ರಾವ್ ಜೈಲು ಪಾಲಾಗಿದ್ದಾರೆ. 3 ದಿನಗಳ ಡಿಆರ್ಐ ಕಸ್ಟಡಿ ಇವತ್ತಿಗೆ ಅಂತ್ಯವಾಗಿದ್ದರಿಂದ ರನ್ಯಾಳನ್ನ ಆರ್ಥಿಕ ಅಪರಾಧಗಳ ವಿಶೇಷ ಕೋರ್ಟ್ಗೆ ಹಾಜರುಪಡಿಸಲಾಯಿತು. ವಿಚಾರಣೆ ನಡೆಸಿದ ಕೋರ್ಟ್ ರನ್ಯಾಳನ್ನ 14 ದಿನ ನ್ಯಾಯಾಂಗ ಬಂಧನಕ್ಕೆ ವಹಿಸಿತು. ಕೋರ್ಟ್ನಲ್ಲಿ ಜಡ್ಜ್ ಎದುರೇ ನಟಿ ರನ್ಯಾ ರಾವ್ ಕಣ್ಣೀರು ಹಾಕಿದ್ದಾರೆ. ವಿಚಾರಣೆ ವೇಳೆ ಕೆಟ್ಟದಾಗಿ ಬೈದಿದ್ದಾರೆ, ತಲೆಗೆ ಸುತ್ತಿಗೆಯಿಂದ ಹೊಡೆದಂತೆ ಪ್ರಶ್ನೆ ಮಾಡಿದ್ದಾರೆ, ಮಾನಸಿಕವಾಗಿ ಕುಗ್ಗಿದ್ದೇನೆ, ಕೆಟ್ಟ ಪದ ಬಳಸಿ ಬೆದರಿಕೆ ಹಾಕಿದ್ದಾರೆ ಅಂತ ಕಣ್ಣೀರು ಹಾಕಿದ್ದಾರೆ. ಇನ್ನು ರನ್ಯಾ ರಾವ್ ಪ್ರಕರಣದ ವರದಿಯನ್ನ ಡಿಆರ್ಐ ಅಧಿಕಾರಿಗಳು ಸೀಲ್ಡ್ ಕವರ್ನಲ್ಲಿ ಸಲ್ಲಿಸಿದ್ರು. ಸಿಸಿ ಕ್ಯಾಮೆರಾ ನಿಗಾದಲ್ಲಿ ತನಿಖೆ ಮಾಡಲಾಗಿದೆ, ಸಾಕ್ಷಿಗಳನ್ನ ಮುಂದಿಟ್ಟು ಪ್ರಶ್ನೆ ಮಾಡಿದ್ದೇವೆ ಅಂತ ಜಡ್ಜ್ ಎದುರು ವಾದ ಮಂಡಿಸಿದ್ರು. ವಾದ ಪ್ರತಿವಾದ ಆಲಿಸಿದ ಕೋರ್ಟ್ ಮಾರ್ಚ್ 24ರವರೆಗೆ ರನ್ಯಾಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿತು. ರನ್ಯಾ ಪರಪ್ಪನ ಅಗ್ರಹಾರ ಜೈಲು ಪಾಲಾಗಿದ್ದಾಳೆ. ನಟಿ ರನ್ಯಾ ರಾವ್ಗೆ ಸೇರಿದ ಕಂಪನಿಗೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬರೋಬ್ಬರಿ 12 ಎಕರೆ ಭೂಮಿ ಮಂಜೂರು ಮಾಡಿರುವುದು ಬಯಲಾಗಿತ್ತು. ಆದ್ರೀಗ ಈ ಪ್ರಕರಣದಲ್ಲಿ ಸಚಿವರಿಬ್ಬರ ಕೈವಾಡ ಇದೆ ಅಂತ ಬಿಜೆಪಿ ಶಾಸಕ ಭರತ್ ಶೆಟ್ಟಿ ಬಾಂಬ್ ಸಿಡಿಸಿದ್ದಾರೆ. ಅದರೊಂದಿಗೆ 2-3 ಮಿನಿಸ್ಟರ್ಸ್ ಕಾಂಗ್ರೆಸ್ನ ಮಿನಿಸ್ಟರ್ಸ್ ಅವರನ್ನ ಬಚಾವ್ ಮಾಡಲಿಕ್ಕೆ ಫೋನ್ಗಳನ್ನು ಇನ್ಫ್ಲುಯೆನ್ಸ್ ಎಲ್ಲ ಮಾಡ್ತಿದ್ದಾರೆ ಎಂಬುದು ಸಹ ಪಬ್ಲಿಕ್ ಡೊಮೇನಲ್ಲಿ ಮಾಹಿತಿಯಲ್ಲಿದೆ. ರನ್ಯಾ ಚಿನ್ನ ಸಾಗಾಟ ಪ್ರಕರಣದಲ್ಲಿ ಸಚಿವರಿಬ್ಬರ ಕೈವಾಡ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಬಾಂಬ್ ಸಿಡಿಸಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ನಮ್ಮ ಅವಧಿಯಲ್ಲಿ ಜಮೀನು ಕೊಟ್ಟಿರಬಹುದು, ಆ ಬಗ್ಗೆ ತನಿಖೆ ಆಗಲಿ. ಮುಖ್ಯ ಆಗಿರೋದು ಆ ಸಚಿವರು ಯಾರು ಅಂತ ಬಯಲಾಗಬೇಕು. ಸಿಎಂ ಅವರ ಹೆಸರನ್ನ ಬಹಿರಂಗ ಮಾಡಲಿ ಅಂತ ಸವಾಲು ಹಾಕಿದ್ದಾರೆ. ಇದರಿಂದ ಘಟಾನುಘಟಿಗಳಿದ್ದಾರೆ, ಕೆಲವು ಸಚಿವರಿದ್ದಾರೆ ಅನ್ನುವ ಮಾಹಿತಿ ಕೂಡ ಹೊರಗೆ ಬರ್ತಾ ಇದೆ. ಇದರಿಂದ ಯಾರ್ಯಾರು ಅಡಗಿದ್ದಾರೆ ಅನ್ನೋ ಮಾಹಿತಿ ಬಹುಶಃ ಮುಖ್ಯಮಂತ್ರಿಗಳು ಕೂಡ ಇದ್ದೇ ಇರ್ತದೆ. ರನ್ಯಾ ರಾವ್ ಪ್ರಕರಣದಲ್ಲಿ ಹಲವರ ಹೆಸರು ಕೇಳಿ ಬರ್ತಾ ಇದೆ ಅಂತ ವಿಧಾನ ಪರಿಷತ್ ವಿಪಕ್ಷ ನಾಯಕರ ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಅರೆಸ್ಟ್ ಮಾಡಿದಾಗ ಮಂತ್ರಿಗೆ ಕರೆ ಮಾಡೋದಕ್ಕೆ ರನ್ಯಾ ಯತ್ನಿಸಿದ್ದಾರೆ. ಅಧಿಕಾರಿಗಳು ಗೌಪ್ಯತೆಯನ್ನ ಕಾಪಾಡಿಕೊಂಡಿದ್ದಾರೆ. ಆದರೆ ಯಾವುದೇ ಮಂತ್ರಿ ಇದ್ದರೂ ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. ಅವರನ್ನ ಅರೆಸ್ಟ್ ಮಾಡಿದಾಗ ಅವರು ಯಾರೋ ಮಂತ್ರಿಗೆ ಫೋನ್ ಮಾಡಲಿಕ್ಕೆ ತಗೊಂಡ್ರು, ಆದರೆ ಕಿತ್ಕೊಂಡ್ರು ಅಂತಿದೆ. ಆದರೆ ಅವರು ಕೂಡ ಗೌಪ್ಯತೆಯನ್ನ ಕಾಪಾಡ್ಕೊಂಡಿದ್ದಾರೆ ಇನ್ವೆಸ್ಟಿಗೇಷನ್ ಆಫೀಸರ್ಗಳು. ನಟಿ ರನ್ಯಾಗೆ ತುಮಕೂರಿನ ಶಿರಾದಲ್ಲಿ 12 ಎಕರೆ ಭೂಮಿ ಮಂಜೂರು ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಅವತ್ತಿನ ಸಿಎಂ ಹಾಲಿ ಸಂಸದ ಬಸವರಾಜ ಬೊಮ್ಮಾಯಿ, ಜಮೀನು ಖರೀದಿಗೆ ನಟಿ ರನ್ಯಾಗೆ ನೋಟಿಸ್ ಕೊಟ್ಟರು, ದುಡ್ಡು ಕೊಟ್ಟಿಲ್ಲ, ಹೀಗಾಗಿ ಜಮೀನು ಮಂಜೂರು ಆಗಿಲ್ಲ ಅಂತ ಹೇಳಿದ್ರು. ನನಗೆ ಬಂದಿರೋ ಮಾಹಿತಿ ಪ್ರಕಾರ ಪ್ರೊಸೀಡಿಂಗ್ಸ್ ಆದಮೇಲೆ ಅವ್ರಿಗೇನು ದುಡ್ಡು ಕಟ್ಟಬೇಕು ಅಂತ ನೋಟಿಸ್ ಹೋಗಿತ್ತು, ಆ ದುಡ್ಡನ್ನು ಅವ್ರು ಕಟ್ಟಿಲ್ಲ, ಹೀಗಾಗಿ ಆ ಲ್ಯಾಂಡನ್ನು ಅವ್ರಿಗೆ ಅಲಾಟ್ ಮಾಡಿಲ್ಲ. ನನಗೆ ಬಂದಿರೋ ಸುದ್ದಿ ಪ್ರಕಾರ ಅವ್ರು ದುಡ್ಡು ಕಟ್ಟದೇ ಇರೋದ್ರಿಂದ ಲ್ಯಾಂಡ್ ಅಲಾಟ್ಮೆಂಟ್ ಆಗಿಲ್ಲ. ಬಿಜೆಪಿ ಅವಧಿಯಲ್ಲೇ ಜಮೀನು ಮಂಜೂರು ಆಗಿರೋದು ಅಂತ ಸಚಿವ ಎಂಬಿ ಪಾಟೀಲ್ ಆರೋಪ ಮಾಡಿದ್ದಾರೆ. ಇನ್ನು ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಮಾತನಾಡಿ, ಕಾನೂನಾತ್ಮಕ ಕ್ರಮ ಆಗುತ್ತೆ ಅಂತ ತಿರುಗೇಟು ನೀಡಿದ್ದಾರೆ. ಹಿಂದಿನ ಸರ್ಕಾರದಲ್ಲಿ ಬಿಜೆಪಿ ಸರ್ಕಾರದಲ್ಲಿ 12 ಎಕರೆ ಅವ್ರಿಗೆ ಯಾವುದೋ ಒಂದು ಕೇರೈಡ್ ಏನೋ ಸಂಸ್ಥೆ, ಆ ಒಂದು ಸಂಸ್ಥೆಗೆ ಪ್ರೋತ್ಸಾಹ ಆಗಿದೆ. ಈ ಸ್ಮಗ್ಲಿಂಗ್ನಲ್ಲಿ ಯಾರು ಕಾಣ್ರೋ ಅವ್ರ ಮೇಲೆ ಕ್ರಮ ಆಗಬೇಕು. ಕಾನೂನಾತ್ಮಕವಾಗಿ ತನಿಖೆ ನಂತರ ಕ್ರಮ ಮಾಡೋದಕ್ಕೆ ಸರ್ಕಾರ ಮುಂದಾಗ್ತದೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ಸದನದಲ್ಲೂ ಭಾರೀ ಗದ್ದಲ ಕೋಲಾಹಲ ಸೃಷ್ಟಿಸಿತು. ವಿಧಾನಸಭೆಯ ಶೂನ್ಯ ವೇಳೆಯಲ್ಲಿ ವಿಚಾರ ಪ್ರಸ್ತಾಪಿಸಿದ ಕಾರ್ಕಳ ಬಿಜೆಪಿ ಶಾಸಕ ಸುನೀಲ್ ಕುಮಾರ್, ಇದರ ಹಿಂದೆ ಇರೋರು ಯಾರು ಅಂತ ಬಹಿರಂಗ ಪಡಿಸಬೇಕು ಅಂತ ಆಗ್ರಹ ಮಾಡಿದ್ರು. ಸದನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಈ ಘಟನೆಯ ಕುರಿತಂತೆ ಯಾರು ಇದರ ಹಿಂದೆ ಇದ್ದಾರೆ, ಇದರ ಹಿಂದೆ ಇರುವಂತಹ ಪ್ರಭಾವಿ ವ್ಯಕ್ತಿಗಳು ಯಾರು, ಇದರ ಹಿಂದೆ ಇರುವಂತಹ ಅಧಿಕಾರಿಗಳು ಯಾರು, ಇಷ್ಟು ರಾಜಾರೋಷವಾಗಿ ನಡೀಲಿಕ್ಕೆ ಏನು ಕಾರಣ ಆಗಿದೆ, ಯಾರು ಇದರ ಹಿಂದೆ ಇರುವಂತಹ ಸಚಿವರು, ಇದೆಲ್ಲದೂ ಕೂಡ ಇವತ್ತು ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿದೆ.